ಕಾಂಗ್ರೆಸ್ ಪಾಳ್ಯದಲ್ಲಿ ಹೆಚ್ಚಾಗ್ಬಿಟ್ಟಿದೆ ಡಿಸಿಎಂ ಹುದ್ದೆಯ ಕೂಗು. 3 ಡಿಸಿಎಂ ಹುದ್ದೆ ಸೃಷ್ಟಿಗೆ ಸಚಿವರುಗಳಿಂದ ಒತ್ತಡ ಹೆಚ್ಚಾಗ್ತಾ ಇದೆ. ಇದು ಎಲೆಕ್ಷನ್ ಆದಾಗಿಂದಲೂ ಕೂಡ ಆಗ್ತಿರೋ ಬೆಳವಣಿಗೆ. ಸಚಿವರ ಸರ್ಕಸ್ ಬೆನ್ನಲ್ಲೇ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಫೀಲ್ಡಿಗೆ ಇಳಿದಿದ್ದಾರೆ. ಸುರ್ಜೇವಾಲಾ ಬಳಿ ಡಿಸಿಎಂ ಹುದ್ದೆ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಡಿಸಿಎಂ ಹುದ್ದೆ ಸೃಷ್ಟಿಗೆ ಡಿಕೆ ಶಿವಕುಮಾರ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಪವರ್ ಡಿವೈಡ್ ಆಗ್ಬಿಡುತ್ತೆ ಬೇರೆ ಡಿಸಿಎಂಗಳ ಸೃಷ್ಟಿಯಾದ್ರೆ. ಇನ್ನು ಡಿಸಿಎಂ ಆಯ್ಕೆ ಆದ್ರೆ ಸರ್ಕಾರದಿಂದ ನಾನು ದೂರ ಆಗ್ತೀನಿ ಅನ್ನೋ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಡಿಕೆ ಶಿವಕುಮಾರ್ ಅಭಿಪ್ರಾಯ ಕೇಳಿ ಸುರ್ಜೇವಾಲಾನೇ ಶಾಕ್ಗೆ ಒಳಗಾಗಿದ್ರು. ಸುರ್ಜೇವಾಲಾ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ರು. ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ 3 ಡಿಸಿಎಂ ಹುದ್ದೆ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನ ನಾವು ಗಮನಿಸಿದ್ದೀವಿ. ಫಸ್ಟ್ ಪ್ರಿಫರೆನ್ಸ್ ಪರಮೇಶ್ವರ್ ಅವರಿಗೆ ನೀಡಲಾಗುತ್ತೆ ಅನ್ನೋದನ್ನು ಕೂಡ ಮಾತನಾಡ್ತಾ ಇದ್ರು. ಇದೆಲ್ಲ ಆದ ನಂತರ ಡಿಕೆ ಶಿವಕುಮಾರ್ ಇದೀಗ ಫೀಲ್ಡ್ಗೆ ಇಳಿದಿದ್ದಾರೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾರೆ. ಶಿವಪ್ರಸಾದ್, ಸುರ್ಜೇವಾಲಾ ಹತ್ರ ಡಿಕೆ ಶಿವಕುಮಾರ್ ಏನ್ ಹೇಳ್ಕೊಂಡ್ರು, ಅದಕ್ಕೆ ಸುರ್ಜೇವಾಲಾ ಪ್ರತ್ಯುತ್ತರ ಏನಾಗಿತ್ತು? ಕಳೆದ 2 ದಿನಗಳಿಂದ ರಾಜ್ಯ ಪ್ರವಾಸದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಅನೇಕ ಸಚಿವರು ತಮ್ಮದೇ ಆದಂಥ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಡಿಸಿಎಂ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಚಿವರುಗಳು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಪ್ರದೇಶವಾರು ಮತ್ತು ಜಾತಿವಾರು ಡಿಸಿಎಂ ಹುದ್ದೆಗಳನ್ನು ನೀಡಿದ್ದೇ ಆದಲ್ಲಿ ಲೋಕಸಭೆ ಚುನಾವಣೆಗೆ ಸಾಕಷ್ಟು ಅನುಕೂಲವಾಗಲಿದೆ ಅಂತಕ್ಕಂಥ ಅಭಿಪ್ರಾಯ ಸಚಿವರದ್ದು. ಇನ್ನು ಈಗಿರ್ತಕ್ಕಂಥ ಹಾಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಡಿಸಿಎಂ ವಿಚಾರದ ಚರ್ಚೆ ವಿಚಾರ ಕುರಿತಂತೆ ತಮ್ಮ ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಾರೆ. ಸದ್ಯ ಈಗೇನಾದ್ರೂ ಹೆಚ್ಚುವರಿ ಡಿಸಿಎಂಗಳನ್ನ ನೇಮಕ ಮಾಡಿದ್ದೆ ಆದ್ರೆ ಸರ್ಕಾರದ ಭಾಗವಾಗಿ ಅಂದ್ರೆ ಡಿಸಿಎಂ ಸ್ಥಾನ ಇರ್ಬೋದು, ಸಚಿವ ಸ್ಥಾನದಿಂದ ನಾನು ವಿಮುಖನಾಗ್ತೇನೆ, ನಾನು ಮುಂದುವರಿಯಲ್ಲ. ಎಐಸಿಸಿ ನಾಯಕರು ಅಂದ್ರೆ ಕಾಂಗ್ರೆಸ್ನ ನಾಯಕರು ಒಪ್ಪಿದ್ದೇ ಆದಲ್ಲಿ ನಾನು ಕೇವಲ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಮುಂದುವರಿತೀನಿ ಅಂತಕ್ಕಂಥ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸದ್ಯ ಈಗ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಜೊತೆಗೆ ಸಚಿವರ ಅಭಿಪ್ರಾಯವನ್ನು ಕೂಡ ಆಲಿಸಿರ್ತಕ್ಕಂಥ ಸುರ್ಜೇವಾಲಾ ಅವರು ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಕೆಲವೊಂದಿಷ್ಟು ಸಲಹೆಯನ್ನು ಕೂಡ ನೀಡಿದ್ದಾರೆ. ಡಿಸಿಎಂ ನೇಮಕ ವಿಚಾರ ಕುರಿತಂತೆ ಈಗ ಯಾವುದೇ ನಿರ್ಧಾರವನ್ನ ಈವರೆಗೂ ಕೂಡ ಕೈಗೊಂಡಿಲ್ಲ. ಆ ಥರದ ನಿರ್ಧಾರವನ್ನ ಪಕ್ಷವಾಗ್ಲಿ ನಾವಾಗ್ಲಿ ನಿರ್ಧಾರ ಮಾಡೋದಿಲ್ಲ. ದೆಹಲಿಯಲ್ಲಿ ಕೇಂದ್ರದ ನಾಯಕರ ಜೊತೆ ಮಾತನಾಡಿ ಆನಂತರ ಈ ವಿಚಾರ ಕುರಿತಂತೆ ಏನ್ ಮಾಡಬೇಕು ಎಂಬತಕ್ಕಂಥ ವಿಚಾರ ಕುರಿತಂತೆ ಮುಂದುವರಿತೇವೆ. ತಾವು ಸದ್ಯ ಈಗ ಲೋಕಸಭೆ ಚುನಾವಣೆ ಹತ್ರ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ರೀತಿ ಆತುರದ ನಿರ್ಧಾರಗಳನ್ನಾಗ್ಲಿ ಯಾವುದೇ ಹೇಳಿಕೆಗಳನ್ನಾಗ್ಲಿ ನೀಡಬೇಡಿ. ಡಿಸಿಎಂ ವಿಚಾರ ಕುರಿತಂತೆ ಯಾವುದೇ ಆತುರದ ನಿರ್ಧಾರವನ್ನ ನಾವು ಕೂಡ ಕೈಗೊಳ್ಳೋದಿಲ್ಲ ಎಂಬತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದರ ಜೊತೆಗೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ರೀತಿ ಒಗ್ಗಟ್ಟಿನಿಂದ ಎಲ್ಲ ನಾಯಕರುಗಳು ಕೂಡ ಕೆಲಸ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದ್ರೋ ಅದೇ ಮಾದರಿಯಲ್ಲಿ ಕೂಡ ಈಗ ಲೋಕಸಭೆ ಚುನಾವಣೆಗೆ ಸಿದ್ಧತೆಯನ್ನು ಆರಂಭಿಸಿ ಎಂಬತಕ್ಕಂಥ ಸೂಚನೆಯನ್ನು ಕೂಡ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಸಿಎಂ ಪರ ಮತ್ತೆ ವಿರೋಧದ ಚರ್ಚೆಗಳು ತಾರಕಕ್ಕೆ ಏರ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕಳೆದ 2 ದಿನಗಳಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅನೇಕ ಸಚಿವರನ್ನ ಭೇಟಿ ಆಗ್ತಾ ಇದ್ದಾರೆ. ಇವತ್ತು ಕೂಡ ಜಿಲ್ಲಾಧ್ಯಕ್ಷರು ಸಹಿತ ಹಲವು ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆಯನ್ನ 11 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಕರೆದಿದ್ದಾರೆ. ಸದ್ಯ ಈಗ ಡಿಸಿಎಂ ವಿಚಾರದ ಅಗ್ಗಜಗ್ಗಾಟ ವಿಚಾರ ಈಗಿರ್ತಕ್ಕಂಥ ಹಾಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅಭಿಪ್ರಾಯ ಕುರಿತಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾಹಿತಿಯನ್ನ ಕಲೆ ಹಾಕಿದ್ದು ನಂತರ ದೆಹಲಿಗೆ ತೆರಳಿ ಅಲ್ಲಿ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ. ಸದ್ಯ ಈಗ ಈಗಿರ್ತಕ್ಕಂಥ ಡಿಸಿಎಂ ಜೊತೆಗೆ ಇನ್ನಷ್ಟು ಡಿಸಿಎಂಗಳ ನೇಮಕ ಆಗೋದಾದಂಥ ಸಂದರ್ಭಕ್ಕೆ ಅಂದ್ರೆ ಹೈಕಮಾಂಡ್ ನಾಯಕರು ಏನಾದರೂ ಇನ್ನೂ ಡಿಸಿಎಂಗಳ ಅನಿವಾರ್ಯತೆ ಇದೆ ಲೋಕಸಭೆ ಚುನಾವಣೆಯ ದೃಷ್ಟಿಕೋನದಲ್ಲಿ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದೆ ಆದ್ರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಕಾರ್ಯತಂತ್ರ ಅಂದ್ರೆ ಡಿಸಿಎಂ ಸ್ಥಾನ ಸೇರಿದಂತೆ ಸಚಿವ ಸ್ಥಾನದಿಂದನೂ ಕೂಡ ನಾನು ವಿಮುಖನಾಗ್ತೇನೆ, ಅಂದ್ರೆ ಸರ್ಕಾರದ ಭಾಗವಾಗಿ ನಾನು ಮುಂದುವರಿಯೋದಿಲ್ಲ ಎಂಬತಕ್ಕಂಥ ಹೇಳಿಕೆಯನ್ನ ನೀಡಿರ್ತಕ್ಕಂಥ ವಿಚಾರ ಏನಿದೆ ಇದು ಸಹಜವಾಗಿ ಇತರ ಸಚಿವರುಗಳು ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರ ವೇಗಕ್ಕೆ ಬ್ರೇಕ್ ಹಾಕಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಅದೇ ಮಾದರಿಯಲ್ಲಿ ಚೆಕ್ಮೇಟ್ ಕೊಡ್ಲಿಕ್ಕೂ ಈಗ ಡಿ ಕೆ ಶಿವಕುಮಾರ್ ಅವರು ರಂಗ ಪ್ರವೇಶ ಮಾಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಎಲ್ಲ ವಿಚಾರಗಳ ಕುರಿತಂತೆ ಲೋಕಸಭೆ ಚುನಾವಣೆಗೆ ಸಿದ್ಧತೆಯನ್ನು ಆರಂಭಿಸಬೇಕು, ಅಭ್ಯರ್ಥಿಗಳ ವಿಚಾರವನ್ನು ಕೂಡ ಫೈನಲ್ ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ರಾಜ್ಯಕ್ಕೆ ಆಗಮಿಸಿರ್ತಕ್ಕಂಥ ಸುರ್ಜೇವಾಲಾ ಅವರು 3 ದಿನವಾದರೂ ಸಹಿತವಾಗಿ ಈವರೆಗೂ ಕೂಡ ಯಾವುದೇ ಲೋಕಸಭಾ ಚುನಾವಣಾ ವಿಚಾರ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಕುರಿತಂತೆ ಒಮ್ಮತದ ಅಭಿಪ್ರಾಯಕ್ಕೆ ಬರ್ಲಿಕ್ಕಾಗಿಲ್ಲ. ಸದ್ಯ ಡಿಸಿಎಂ ವಿಚಾರದ ಅಗ್ಗಜಗ್ಗಾಟದ ನಡುವೆ ಲೋಕಸಭೆ ಚುನಾವಣೆಗೆ ರಾಜ್ಯದಲ್ಲಿ ಯಾವ ರೀತಿ ಸಿದ್ಧತೆಯನ್ನು ಆರಂಭಿಸಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿದ್ರೆ ಇತರ ಸಚಿವರುಗಳು ಡಿಸಿಎಂಗಳ ನೇಮಕ ಆಗಲೇಬೇಕು ಲೋಕಸಭೆ ಚುನಾವಣೆಗೂ ಮುನ್ನ ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಸದ್ಯ ಎಲ್ಲ ವಿಚಾರಗಳ ಕುರಿತಂತೆ ಇವತ್ತೇನು ಕೂಡ ಅಂತಿಮವಾದಂಥ ಸಭೆಯಲ್ಲಿ ಯಾವ್ಯಾವೆಲ್ಲ ನಿರ್ಧಾರಗಳನ್ನು ಕೈಗೊಳ್ತಾರೆ, ಇತರ ಸಚಿವರು ತಮ್ಮ ಅಭಿಪ್ರಾಯವನ್ನ ಏನು ಹೇಳ್ತಾರೆ, ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ತಮ್ಮ ಸಚಿವರಿಗೆ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಆಗಮಿಸಲಿರುವ ಜಿಲ್ಲಾಧ್ಯಕ್ಷರುಗಳಿಗೆ ಯಾವ ರೀತಿ ಸೂಚನೆಯನ್ನ ನೀಡ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಅಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೆ ಹೇಳಿರ್ತಕ್ಕಂಥ ಈ ಮಾತೇನಿದೆ ಇದು ಸಹಜವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವರುಗಳು ಮತ್ತೆ ಡಿಸಿಎಂ ವಿಚಾರದ ಚರ್ಚೆ ಹೈಕಮಾಂಡ್ಗೆ ತಲೆಬಿಸಿಯನ್ನ ಉಂಟು ಮಾಡಿರೋದಷ್ಟೇ ಅಲ್ಲದೆ
DCMಗಳ ನೇಮಕ ವಿಚಾರ ಕುರಿತಂತೆ ಹೈಕಮಾಂಡ್ಗೂ ಕೂಡ ಈಗ ಒಂದು ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು ಸಭಾ. ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗಾಗಿ. ಒಂದು ಕಡೆ ಸಮುದಾಯವಾರು ಪ್ರಮುಖವಾಗಿರುವಂತಹ ನಾಯಕರು, ಮತ್ತೊಂದು ಕಡೆ DK ಶಿವಕುಮಾರ್ ಕಾಂಗ್ರೆಸ್ನ ಟ್ರಬಲ್ ಶೂಟರ್. ಕೇವಲ ರಾಜ್ಯ ಕಾಂಗ್ರೆಸ್ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಾಬ್ಲಮ್ಗಳನ್ನು DK ಶಿವಕುಮಾರ್ ಸಾಲ್ವ್ ಮಾಡಿರುವಂಥ ಉದಾಹರಣೆಗಳಿದ್ದಾವೆ. ಸೊ ಈಗ ಪ್ರದೇಶವಾರು ಸಮುದಾಯವಾರು ಬೇಡಿಕೆ ಇದೆ DCMಗಳ ಹುದ್ದೆ ಸೃಷ್ಟಿಗೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಕೂಡ ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು. ಮತ್ತು ಪರಮೇಶ್ವರ್ ಅವರ ನಿವಾಸದಲ್ಲಿ ಏನು ಮೀಟಿಂಗ್ ಮಾಡಿದ್ರಲ್ಲ, ಆ ಡಿನ್ನರ್ ಮೀಟಿಂಗ್ ಸಂದರ್ಭದಲ್ಲಿ ಫಸ್ಟ್ ಪ್ರಿಫರೆನ್ಸ್ ಪರಮೇಶ್ವರ್ ಅವರಿಗೆ ನೀಡ್ತೀವಿ ನಾವು, ಯಾಕಂದ್ರೆ ಅವರು ಸೀನಿಯರ್ ಮತ್ತು ಸಮುದಾಯ ಅನ್ನುವಂಥ ವಿಷಯ ಕೂಡ ಪ್ರಸ್ತಾಪ ಆಗಿತ್ತು. ಈ DCM ರೇಸ್ನಲ್ಲಿ ಸದ್ಯಕ್ಕಿರುವಂತಹ ನಾಯಕರು ಅಂತಂದ್ರೆ ಒಂದು ಸತೀಶ್ ಜಾರಕಿಹೊಳಿ, ಮತ್ತೊಂದು ಡಾಕ್ಟರ್ G ಪರಮೇಶ್ವರ್, ಮತ್ತೊಂದು MB ಪಾಟೀಲ್. ಯಾಕಂದ್ರೆ ಪ್ರದೇಶವಾರು ಸಮುದಾಯವಾರು ನೋಡೋದಾದ್ರೆ ಇವರ ಪ್ರಿಫರೆನ್ಸ್ ಕೂಡ ಹೆಚ್ಚಾಗುತ್ತೆ. ಹಾಗಾದ್ರೆ ಹೈಕಮಾಂಡ್ ನಾಯಕರು ಈ ಒಂದು ದೊಡ್ಡ ಟಾಸ್ಕ್ ಏನಿದೆ, ಈ ಟಾಸ್ಕ್ ಅನ್ನ ಹೇಗೆ ಸಾಲ್ವ್ ಮಾಡ್ತಾರೆ ಅಥವಾ ಹೇಗೆ ವಿನ್ ಆಗ್ತಾರೆ ಅನ್ನುವಂಥ ಕುತೂಹಲ ಪ್ರಶ್ನೆ ಕೂಡ ಇದೆ. ಏನಾದ್ರೂ ಈ ಹಗ್ಗ ಜಗ್ಗಾಟ ಹಾಗೆ ಮುಂದುವರೆದ್ರೆ ಅಫ್ಕೋರ್ಸ್ ಲೋಕಸಭಾ ಎಲೆಕ್ಷನ್ಗೆ ಪೆಟ್ಟು ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.